held at Congress Bhavan premises on Racecourse Road in Bengaluru on February 5th, 2026, where Congress leaders and workers raised concern over issues they termed serious and sensitive. The demonstrators referred to claims linked to the autobiography of former Army Chief General Manoj Mukund Naravani, alleging that certain references were against national interest. They also cited reports claiming the Prime Minister's name appeared in the Jeffrey Epstein files, which are associated with cases involving sexual abuse and murder of minor girls. Demanding accountability, the protesters called for the Prime Minister to take moral responsibility and resign. ಇವತ್ತು ದೇಶಕ್ಕೆ ಬಂದಿರತಕ್ಕಂಥ ಗಂಡಾಂತರ ಏನಂದರೆ, ದೇಶದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ನರಹೀನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಹಾಗೂ ಮತ್ತೊಬ್ಬ ಗೃಹ ಸಚಿವ ಅಮಿತ್ ಶಾ, ಈ 3 ಜನ ಸೇರ್ಕೊಂಡು ಇವತ್ತು ಚೀನಾ ದೇಶದೊಂದಿಗೆ ತಲೆಬಾಗಿದ್ದಾರೆ. ಇವತ್ತು ಅಂತಹ ವಿಷಯವನ್ನು ಇವತ್ತು 2019ರಿಂದ 2022ರವರೆಗೂ ಈ ದೇಶದ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮನೋಜ್ ಮುಕುಂದ್ ನರವಾಣಿರವರು ಸ್ಪಷ್ಟವಾಗಿ ತನ್ನ ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ. ಅಲ್ಲಿ ಗಡಿಯಲ್ಲಿ ಇವತ್ತು ಸುಮಾರು 20 ಜನ ಸೈನಿಕರು ಸತ್ತರು. ಆ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಯನ್ನ, ರಕ್ಷಣಾ ಸಚಿವರನ್ನ, ನಾನು ವಿದೇಶಾಂಗ ಸಚಿವರನ್ನ ನಾನು ಸಂಪರ್ಕ ಮಾಡಕ್ಕೆ ಹೋದೆ. ಅಲ್ಲಿಂದ ನನಗೆ ಉತ್ತಮ ಪ್ರಕ್ರಿಯೆ ಬರಲಿಲ್ಲ ಅಂತ. ಆದರೆ ದೇಶದ ಸೈನಿಕರು ಸತ್ತಿದ್ರು ಸಹ ನರೇಂದ್ರ ಮೋದಿ ಯಾವುದೇ ಕ್ರಮಕ್ಕೆ ಮುಂದಾಗಿರತಕ್ಕಂಥದ್ದು ನೋಡಿದ್ರೆ, ನರೇಂದ್ರ ಮೋದಿ ಅಂತ ಒಬ್ಬ ಏಡಿ ಪ್ರಧಾನಮಂತ್ರಿ ಈ ದೇಶಕ್ಕೆ ಬೇಕಾ ಅನ್ನೋದು ಇವತ್ತು ಪ್ರಶ್ನೆಯಾಗಿದೆ. ಪ್ರತಿಯೊಬ್ಬರು ದೇಶದ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿರು ಪ್ರಶ್ನೆ ಮಾಡಿದ್ರೆ, ಆ ಪ್ರಶ್ನೆನ ಇವತ್ತು ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋ ರಾಜನಾಥ್ ಸಿಂಗ್ ಇವತ್ತು, ಅಮಿತ್ ಶಾ ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಸಂಸತ್ನ ಇವತ್ತು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂತಹ ರಣಏಡಿಗಳು, ದೇಶದ್ರೋಹಿಗಳು ಇವತ್ತು ಭಾರತ ದೇಶದಲ್ಲಿ ಇರಬಾರ್ದು. ಕೂಡಲೇ ನೈತಿಕ ಹೊಣೆ ಹೊತ್ತಿ ಈ 3 ಜನನು ರಾಜೀನಾಮೆ ಕೊಟ್ಟು ದೇಶನ ತೊಲಗಬೇಕು. ಮತ್ತೊಂದು ಪ್ರಕರಣ